ಒಮ್ಮಿ ಪಂಚಮಿ ಬರ್ತಾಳಂತ ನನ್ನ ಕುಂತಿದ್ನಿ ಭಾದರ ಬರಲಿಲ್ಲೇನ ಬಾಲಿ ಒಬ್ಬ ಕ್ಯಾಡಿದಂಗ ಜೋಕಾಲಿ ಸಣ್ಣಾಕಿ ಇರುವಾಗ ನನ್ನ ಬಾಳ ಡೆಮೋ ವಿಡಿಯೋ ನೋಡಿದ್ರಲ್ಲ, ಡೆಮೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಬನ್ನಿ. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ನಿಮಗೇನಾದರೂ ಡೆಮೋ ವಿಡಿಯೋ ಮ್ಯೂಟಲ್ಲಿ ಇರ್ತೀನಿ. ಡೆಮೋ ವಿಡಿಯೋ ನಿಮ್ಮ ಫುಲ್ ಸಾಂಗಲ್ಲಿ ಕೇಳಬೇಕಂತ ಅನಿಸಿದರೆ ಒಳ್ಳೆ ಫೀಲ್ ಬರುತ್ತೆ. ಇನ್ಸ್ಟಾಗ್ರಾಮಲ್ಲೂ ನೋಡಿ ಬನ್ನಿ, ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ನಾನು ಮೊದಲಿಂದಾಗಿ ಬಿಟ್ ಮಾರ್ಕ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಬಿಟ್ ಮಾರ್ಕ್ ಲಿಂಕ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಬಿಟ್ ಮಾರ್ಕ್ ಲಿಂಕ್ನ ಓಪನ್ ಮಾಡ್ಕೊಂಡ್ರೆ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಬಿಟ್ ಮಾರ್ಕ್ನ ಕೊಟ್ಟಿರ್ತೀನಿ. ಇಂಟರ್ಫೇಸ್ ಇರುತ್ತೆ. ನೆಕ್ಸ್ಟ್ ಬಂದು ಶೇಕ್ ಎಫೆಕ್ಟ್ ಕೊಟ್ಟಿರ್ತೀನಿ. ಶೇಕ್ ಎಫೆಕ್ಟ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ 2 ಥರದ ಲಿಂಕ್ ಕೊಟ್ಟಿರ್ತೀನಿ. 2 ಥರದ ಲಿಂಕ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬಿಟ್ ಮಾರ್ಕ್ ಲಿಂಕ್ಗೆ ಹೋಗಿ ಬಿಟ್ ಮಾರ್ಕ್ ಲಿಂಕಿಗೆ ಬಂದು ಪೇಸ್ಟ್ ಮಾಡಿ ಇಲ್ಲಿ ಫಸ್ಟ್ನೇ ಫೋಟೋ ಏನಿದೆ ಫಸ್ಟ್ ಬಿಟ್ಟು ಸೆಕೆಂಡ್ನೇ ಬಿಟ್ ಮಾರ್ಕಿಗೆ ಅದನ್ನು ಹೇಳ್ಕೋಬೇಕಾಗುತ್ತೆ. ಈ ರೀತಿ ನಾನು ಹೇಳ್ಕೊತಿದ್ದೀನಿ. ಈ ರೀತಿ ಹೇಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಫೋಟೋ ಈ ಬಿಟ್ ಮಾರ್ಕಿಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬಂದಿರುತ್ತೆ. ಈ ರೀತಿ ಬಂದಮೇಲೆ ತಿರ್ಗಿ ಇಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಬಿಟ್ ಮಾರ್ಕಿಗೆ ಪ್ರತಿಯೊಂದು ಬಿಟ್ ಮಾರ್ಕೋಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಕೊಟ್ಟಿರ್ತೀನಿ. ಬಿಟ್ ಮಾರ್ಕಿಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬಿಟ್ ಮಾರ್ಕ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಿಟ್ ಮಾರ್ಕ್ ಪ್ರತಿಯೊಂದು ಬಿಟ್ ಮಾರ್ಕ್ ಇದೇ ರೀತಿ ಪೇಸ್ಟ್ ಮಾಡ್ಕೊಂಡು ಹೋಗ್ತಾಯಿರಿ. ಈ ರೀತಿ ನಾವು ತೋರಿಸ್ತೀನಲ್ಲ, ಇದೇ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿರಿ. ಇದನ್ನು ಈ ಬಿಟ್ ಮಾರ್ಕ್ನ ಇಲ್ಲಿ ಲಾಸ್ಟ್ವರೆಗೂ ತೊಗೊಂಡು ಬನ್ನಿ. ಈ ರೀತಿ ತಂದಾದ್ಮೇಲೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಇಮೇಜ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ನೀವು, ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಈ ಫೋಟೋನ ಆ್ಯಡ್ ಮಾಡ್ತಿದ್ದೀನಿ. ಡೆಮೋ ವಿಡಿಯೋದಲ್ಲಿ ಬೇರೆ ಫೋಟೋನೇ ಇದೆ. ಫೋಟೋನ ಅಡ್ಜಸ್ಟ್ ಮಾಡ್ಕೊಂಡು ಈ ಫೋಟೋನ ಕೆಳಗಡೆ ತೊಗೊಂಡು ಬನ್ನಿ. ಇಷ್ಟು ತೊಗೊಂಡಾದ್ಮೇಲೆ ಇದನ್ನು ಸ್ಯಾಚುರೇಷನ್ ವೈಬ್ರೇಷನ್ ಅಂತ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸ್ಯಾಚುರೇಷನ್ ವೈಬ್ರೇಷನ್ ಇಷ್ಟು ಇಟ್ಕೊಂಡ್ಮೇಲೆ ತಿರ್ಗಾ ಆ್ಯಡ್ ಎಫೆಕ್ಟ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಬ್ಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗೇಷನ್ ಬ್ಲರ್ ಅಂತ ಇರುತ್ತೆ, ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಿದ್ರಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. 50 ಇಟ್ಕೊಳ್ಳಿ ಸಾಕು. ಇಷ್ಟು ಇಟ್ಕೊಂಡ್ಮೇಲೆ ಆ್ಯಡ್ ಎಫೆಕ್ಟ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಚಾನಲ್ RGB ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಇಲ್ಲಿ ಕ್ಲಿಕ್ ಮಾಡಿ. ಇಷ್ಟ ಮುಗೋದಾಯಿತು. ಈ ಫೋಟೋನ ಲಾಸ್ಟ್ವರೆಗೂ ಎಳ್ಕೊಳ್ಳಿ. ಈ ರೀತಿ ಬಂದಿರುತ್ತೆ. ಇಷ್ಟು ನೀವು ಫೋಟೋನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾನು ಚೇಂಜ್ ಮಾಡ್ಕೊತಿದ್ದೆ ನೋಡಿ. ಈ ರೀತಿ ಫೋಟೋನ ಚೇಂಜ್ ಮಾಡ್ಬೋದು. ಈ ರೀತಿ ಫೋಟೋನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೀವು ಫೋಟೋನ ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ.
ಈ ರೀತಿ ಲಾಸ್ಟ್ವರೆಗೂ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಫೋಟೋ ಲಿಂಕ್ ಬೇಕಂದರೆ ನಾ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇನೆ, ಫೋಟೋನ ಸೇವ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರಾದರೂ ಹೊಸಬ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.